ನೋಡಿ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ವಾಚ್ ಟೈಮು ಇದ್ದಕ್ಕಿದ್ದಂಗೆ ಕಡಿಮೆ ಆಗ್ತಾ ಇರುತ್ತೆ ಆಯಿತಾ. ಸೊ ಅಂತಂದರೆ ಇವತ್ತೇ ಒಂದು ವಾಚ್ ಟೈಮ್ ಇರುತ್ತೆ, ನಾಳೆಗೆ ತೆಗೆದು ನೋಡ್ರೆ ಇನ್ನೊಂದು ವಾಚ್ ಟೈಮ್ ತೋರಿಸುತ್ತೆ. ಈ ಥರ ಸಮಸ್ಯೆ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಯಾಕೆ ವಾಚ್ ಟೈಮು ಇದ್ದಕ್ಕಿದ್ದಂಗೆ ಕಡಿಮೆ ಆಗುತ್ತೆ, ಇದು ಕಡಿಮೆ ಆಗೋದ್ರಿಂದ ಏನಾದರೂ ನಿಮ್ಮ ಚಾನಲ್ಗೆ ವಾಚ್ ಟೈಮು ಬಂದಿರೋದು ರಿಮೂವ್ ಆಗುತ್ತಾ ಅಥವಾ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ, ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಎಲ್ಲನೂ ಕೂಡ ಹೇಳ್ತೀನಿ. ಆ್ಯಂಡ್ ಕರೆಕ್ಟ್ ರೀತಿಲಿ ನೀವು ವಾಚ್ ಟೈಮ್ ನೋಡೋದು ಕೂಡ ಹೇಳ್ತೀನಿ. ಓಕೆ, ಸೊ ವಾಚ್ ಟೈಮ್ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ, ಸೊ ಇವಾಗ ನೀವು ವಾಚ್ ಟೈಮ್ನ ನೋಡೋದು ಹೇಗೆ ಅನ್ನೋದನ್ನ ಫಸ್ಟು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ವಾಚ್ ಟೈಮ್ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಅಲ್ವಾ. ಎಷ್ಟು ತೋರಿಸ್ತಾ ಇದೆ? 10.0 ತೋರಿಸ್ತಾ ಇದೆ. ಇಲ್ಲಿ ನಮಗೆ ಹೊರಗಡೆ ಅಷ್ಟು ತೋರಿಸ್ತಾ ಇದೆ. ನಾನಿವಾಗ ಇಲ್ಲಿ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ನೀವು ನೋಡ್ಬೋದು, ಇಲ್ಲೂ ಕೂಡ 10.0ನೇ ತೋರಿಸ್ತಾ ಇದೆ ವಾಚ್ ಟೈಮ್ ನಮಗೆ ಅಲ್ವಾ. ಸೊ ಅದೇ ನಾನಿವಾಗ ಇದ್ರ ಒಳಗಡೆ ಕ್ಲಿಕ್ ಮಾಡ್ತು ಅಂತಂದರೆ ಸೊ ನನಗೆ ಇಲ್ಲೂ ಕೂಡ ಅಷ್ಟೇ ತೋರಿಸ್ತಾ ಇದೆ 10.0 ಅಲ್ವಾ, 10.1 ತೋರಿಸ್ತಾ ಇದೆ. ಈಗ ನಾವು ಇಲ್ಲಿ 7D ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ನಮಗೆ ಬೇರೆ ವಾಚ್ ಟೈಮ್ ತೋರಿಸ್ತಾ ಇದೆ 2.3 ಅಂತ. 90D ಸೆಲೆಕ್ಟ್ ಮಾಡ್ತು ಅಂತಂದರೆ ಇಲ್ಲಿ ಬೇರೆ ವಾಚ್ ಟೈಮ್ ತೋರಿಸ್ತಾ ಇರುತ್ತೆ ನಮಗೆ 15.7 ಅಂತ. ಸೊ ಇಲ್ಲಿ 365 ಡೇಸ್ ಸೆಲೆಕ್ಟ್ ಮಾಡ್ತು ಅಂತಂದರೆ ಎಷ್ಟು ತೋರಿಸ್ತಾ ಇದೆ? 15.7 ತೋರಿಸ್ತಾ ಇದೆ. ಸೊ ಒಂದೊಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದಾಗ ಒಂದೊಂದು ವಾಚ್ ಟೈಮ್ ತೋರಿಸ್ತಾ ಇದೆ. ಇದೆಲ್ಲ ಬಿಡಿ, ತುಂಬ ಜನಕ್ಕೆ ಸಮಸ್ಯೆ ಏನಾಗುತ್ತೆ ಅಂತಂದರೆ ಇಲ್ಲಿ ಎಷ್ಟು ತೋರಿಸ್ತಾ ಇದೆ? 10 ತೋರಿಸ್ತಾ ಇದೆ ಅಲ್ವಾ. ಈಗ ನನ್ನ ಚಾನಲಲ್ಲಿ ವಾಚ್ ಟೈಮ್ ಎಷ್ಟಾಗಿದೆ? 10 ವಾಚ್ ಟೈಮ್ ಆಗಿದೆ. ಇದು ನಂದು ಇನ್ನೊಂದು ಚಾನಲ್ಲು ಲಿಕೇಶ್ ರೆಕಾರ್ಡ್ಸ್ ಅಂತ ಕವರ್ ಸಾಂಗ್ದು, ಅದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 10 ತೋರಿಸಿದ್ಮೇಲೆ ನನ್ನ ಚಾನಲ್ ಒಳಗಡೆ ಅಲ್ಲಿ 10 ತೋರಿಸ್ಬೇಕು ತಾನೆ. ನಾನು ಇವಾಗ ಅರ್ನ್ ಆಪ್ಷನ್ ತೆಗಿತೀನಿ ನೋಡಿ. ಅರ್ನ್ ಆಪ್ಷನ್ ತೆಗೆದಾಗ ನೋಡಿ ಇಲ್ಲೆಷ್ಟು ತೋರಿಸ್ತಾ ಇದೆ ನಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿರುವಂಥದ್ದು ನೀವು ನೋಡ್ಬೋದು 14 ತೋರಿಸ್ತಾ ಇದೆ. ಹೇಗೆ ಅಲ್ಲಿ 10 ಇದೆ, ಇಲ್ಲಿ 14 ಇದೆ, ಹಂಗಾದ್ರೆ ನಿನಗೆ ಜಾಸ್ತಿನೇ ಆಯ್ತಲ್ಲ ಅಂತಲೂ ಕೂಡ ನಿಮ್ಗೆ ಅನ್ನಿಸ್ಬೋದು. ಆ್ಯಂಡ್ ನಿಮಗಿದು ಜಾಸ್ತಿ ಅನ್ನಿಸ್ಬೋದು, ಬಟ್ ಇಲ್ಲಿ ಜಾಸ್ತಿ ಆಗಿಲ್ಲ. ಓಕೆ, ಸೊ ಇಲ್ಲಿ ಏನಿದೆ ಅದನ್ನೇ ತೋರಿಸ್ತದೆ. ಇಲ್ಲೇ ಕನ್ಫ್ಯೂಷನ್ ಆಗೋದು ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ. ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ 10 ಇರೋ ತಾವು 15 ಇರುತ್ತೆ, ಇಲ್ಲಿ ಅರ್ನಲ್ಲಿ ತೆಗೆದು ನೋಡಿದಾಗ ಇಲ್ಲಿ 10 ಇರುತ್ತೆ. ಆಗ ತುಂಬ ಜನಕ್ಕೆ ಬೇಜಾರಾಗುತ್ತೆ, ಬ್ರೋ ನನಗೆ ವಾಚ್ ಟೈಮ್ ಕಡಿಮೆ ಆಗಿದೆ, ಅಪ್ಡೇಟ್ ಆಗ್ತಾಯಿಲ್ಲ, ಕರೆಕ್ಟಾಗಿ ತೋರಿಸ್ತಾ ಇಲ್ಲ, ಏನೋ ಸಮಸ್ಯೆ ಆಗಿದೆ, ಕಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬರು, ಏನೋ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ಕನ್ಫ್ಯೂಸ್ ಆಗ್ತೀರಾ. ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗುತ್ತೆ ಸಮಸ್ಯೆ ಅನ್ನೋದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಗೆ ಅರ್ನ್ ಆಪ್ಷನಲ್ಲಿ ಏನು ತೋರಿಸ್ತದೆ ಡೇಟಾ, ಇದು ನಿಮಗೆ ಒಂದು ತಾರೀಕಿಗೆ ಫಿಕ್ಸ್ ಆಗಿ ತೋರಿಸುತ್ತೆ. ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು, ಇವತ್ತು ಡೇಟ್ ಎಷ್ಟಪ್ಪ ಅಂತಂದರೆ ಡೇಟ್ ಇವತ್ತು 11ನೇ ತಾರೀಕು ಆಯಿತಾ. 11ನೇ ತಾರೀಕು ಎಷ್ಟಾಗಿರ್ಬೇಕು ವಾಚ್ ಟೈಮ್, ಅಲ್ಲಿ ತನಕ ಡೇಟಾ ತೋರಿಸ್ಬೇಕು ತಾನೇ ಇವರು. ಬಟ್ ಇಲ್ಲಿ ಯಾವ ಡೇಟಾ ತೋರಿಸ್ತಾ ಇದ್ದಾರೆ ಅಂತಂದರೆ ಸೊ ನೀವು ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ, ಅವರು ಮೆನ್ಷನ್ ಮಾಡಿದ್ದಾರೆ ಶೋಯಿಂಗ್ ಡೇಟಾ ಆಫ್ ಅಕ್ಟೋಬರ್ 6, ಅಕ್ಟೋಬರ್ 6ನೇ ತನಕದ್ದು ನಮಗಿಲ್ಲಿ ಡೇಟಾ ನಮಗಿಲ್ಲಿ ತೋರಿಸ್ತದೆ. ಅಂದರೆ ಇನ್ನೂ 4-5 ದಿನ ಬಿಟ್ಬಿಟ್ಟವ್ರೆ ಆಯಿತಾ. ಅದರ ಡೇಟಾ ಎಷ್ಟಿದೆ? ಇಲ್ಲಿ ನಮಗೆ 14 ಅವರ್ಸ್ ಇದೆ, ಇಲ್ಲಿ ನಮಗೆ ತೋರಿಸ್ತಾ ಇರೋದು ವಾಚ್ ಟೈಮಲ್ಲಿ ತಾನೇ. ಓಕೆ, ಸೊ ಇಲ್ಲಿ ನಿಮಗೆ ಬಂದಿರುವಂಥ ಡೇಟು ಕಂಪ್ಲೀಟ್ಲಿ ಯೂಟ್ಯೂಬ್ ಅವರು ಕ್ಯಾಚ್ ಮಾಡಿರಲ್ಲ, ಒಂದಷ್ಟು ದಿನ ಬಿಟ್ಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಅಪ್ಡೇಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಕಡಿಮೆ ಜಾಸ್ತಿ ಇಲ್ಲಿ ತೋರಿಸುತ್ತೆ. ಆಮೇಲೆ ತುಂಬ ಜನಕ್ಕೆ ಇಲ್ಲಿ ಸಮಸ್ಯೆ ಆಗುತ್ತೆ. ಎಲ್ಲಿ ಅಂತಂದರೆ ಇಲ್ಲಿ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿದಾಗ, ಈ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇವತ್ತು 10 ಇರುತ್ತೆ, ನಾಳೆ ತೆಗೆದು ನೋಡಿದ್ರೆ ಇದ್ದಕ್ಕಿದ್ದಂಗೆ 9 ಆಗಿಬಿಟ್ಟಿರುತ್ತೆ, 8 ಆಗಿಬಿಟ್ಟಿರುತ್ತೆ. ಅದು ಇನ್ನೊಂದಷ್ಟು ಜನಕ್ಕೆ ಸಮಸ್ಯೆ. ಅದು ಏನಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಗಾಯ್ಸ್, ಇಲ್ಲಿ ನೀವು ಡೇ ಬೈ ಡೇ ಮುಂದಕ್ಕೆ ಹೋಗ್ತಿದ್ದಂಗೆ ಹಳೇದು ಕಟ್ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರದ್ದು ಕೂಡ ಆಟೋಮೆಟಿಕಲಿ ನೀವು ವಾಚ್ ಟೈಮ್ ಓಪನ್ ಮಾಡಿದಾಗ ಇಲ್ಲಿ 28D ಅಂತ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. 28D ಅಂತಂದರೆ 28 ದಿನದ ಡೇಟಾ, ಇವತ್ತಿಂದ ಹಿಡಿದು ಹಿಂದಿಂದ 28 ದಿನದ್ದು. ನೀವು ನಾಳೆಗೆ ಹೋಯ್ತು ಅಂತಂದರೆ ನಾಳೆಯಿಂದ 28 ದಿನದ್ದು ಫಸ್ಟ್ ದಿನ ಇರ್ತದಲ್ಲ ಅದು ರಿಮೂವ್ ಆಗಿಬಿಡುತ್ತೆ. ಅವತ್ತು ಬಂದಿರುತ್ತಲ್ಲ ವಾಚ್ ಟೈಮ್, ಅದು ನಿಮಗಲ್ಲಿ ಕೌಂಟ್ ಆಗಲ್ಲ, ಕಮ್ಮಿ ತೋರಿಸುತ್ತೆ. ಸೊ ಇಲ್ಲಿ ತುಂಬ ಜನ ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗ್ತಾ ಇರ್ತಾರೆ. ಸೊ ಪ್ರತಿದಿನ ಮುಂದಕ್ಕೆ ಹೋಗ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಹಳೇದೆಲ್ಲ ಕಟ್ ಆಗ್ತಾ ಇರುತ್ತೆ, ಕಮ್ಮಿ ತೋರಿಸ್ತಾ ಇರುತ್ತೆ. ಯಾಕೆ ಕಟ್ ಆಗ್ತಾ ಇರುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ 28 ದಿನದ್ದು ಮುಂದಕ್ಕೆ ಜಂಪ್ ಆಗ್ತಾ ಇರುತ್ತೆ, ಹಿಂದಿನ ತನಕ ತಗೋತಾ ಇರುತ್ತೆ, ಅದಕ್ಕೋಸ್ಕರ ನಿಮ್ಗಲ್ಲಿ ಕಟ್ಟಾಗಿ ಹೋಗ್ತಾ ಇರುತ್ತೆ.
ಆಯಿತಾ. ಸೊ ಇದೊಂದು ಸಮಸ್ಯೆ, ಅದಕ್ಕೋಸ್ಕರ ನಿಮ್ಗಲ್ಲಿ ಕಮ್ಮಿ ತೋರಿಸುತ್ತೆ. ಈಗಾಗಾದ್ರೆ ನೀವು ಪರ್ಫೆಕ್ಟಾಗಿ ನನಗೆ ವಾಚ್ ಟೈಮ್ ನೋಡೋದು ಹೇಗೆ ಬ್ರೋ, ಕರೆಕ್ಟಾಗಿ ನನಗೆ ಎಷ್ಟು ಬಂದಿದೆ ಅಂತ ನೋಡೋದು ಹೇಗೆ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ ಈ 28D ಅಂತಿದೆ ನೋಡಿ, ಇದನ್ನು ಬಿಟ್ಬಿಡಿ. ಇಲ್ಲಿ 365D ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ಇಲ್ಲಿ ಏನು ತೋರಿಸ್ತಾ ಇದೆ ಇದೇ ಫೈನಲ್ ವಾಚ್ ಟೈಮ್ ನಿಮ್ಮದು. ಆಯಿತಾ, ನೋಡಿ ಇಲ್ಲಿ ಎಷ್ಟು ತೋರಿಸ್ತಾ ಇದೆ, 15.7 ತೋರಿಸ್ತಾ ಇದೆ. ಓಕೆ, ಲಾಸ್ಟ್ 365 ಡೇಸ್ದು. ನಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಬೇಕಾಗಿರೋದು ಯಾವುದು, ಇದೇನೆ 365 ಡೇಸ್ ಡೇಟಾನೇ ನಮಗೆ ಬೇಕಾಗಿರೋದು. ಈಗ ನಾನು ಅರ್ನ್ ಆಪ್ಷನಲ್ಲಿ ತೆಗೆದು ನೋಡಿದಾಗ ಇಲ್ಲೆಷ್ಟು ತೋರಿಸ್ತಾ ಇದೆ, 14 ತೋರಿಸ್ತಾ ಇದೆ, 14 ಅಷ್ಟೇ ತೋರಿಸ್ತಾ ಇದೆ. ಅಲ್ಲಿಗೆ ಎಷ್ಟು ಕಟ್ಟಾಗದೆ, ಅರೌಂಡು 15 ಅಂತಂದರೆ ಒಂದು ಸಮಥಿಂಗ್ ಕಟ್ಟಾಗೈತೆ ಅಲ್ವಾ. ಸೊ ಇಲ್ಲಿ ಕಟ್ಟಾಗಿ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಡೇಟಾ ಇಲ್ಲಿ ನಮಗಿನ್ನೂ ಅಪ್ಡೇಟ್ ಆಗಿಲ್ಲ. ಅಕ್ಟೋಬರ್ 6ನೇ ತಾರೀಕು ತನಕದ್ದು ಮಾತ್ರ ತೋರಿಸ್ತಾ ಇರುತ್ತೆ. ಆಯಿತಾ, ಆಮೇಲೆ ನೀವು ಎಷ್ಟು ಮುಂದಕ್ಕೆ ಹೋಗ್ತಾ ಇರ್ತೀರೋ 365 ಡೇಸ್ ಅಂದ್ಕೊಂಡು ಹಳೇದೆಲ್ಲ ರಿಮೂವ್ ಆಗ್ತಾ ಇರುತ್ತೆ, ಹಳೇದೆಲ್ಲ ಕೌಂಟ್ ಮಾಡ್ಕೊಳ್ಳಲ್ಲ. ಓಕೆ, ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 365 ಡೇಸ್ ತನಕ ನಿಮಗೆ ಇರುತ್ತೆ. ಸೊ 365 ಡೇಸ್ ಆದಮೇಲೂ ಕೂಡ ನೀವು ಮಾಡ್ಬೋದು. ಯಾವಾಗ ಮಾಡ್ತಿರೋ ಅವತ್ತಿಂದ ಹಿಂದಿಂದು 365 ಡೇಸ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಒಟ್ಟಾರೆ ನಿಮಗೆ ಯೂಟ್ಯೂಬ್ ವಾಚ್ ಟೈಮ್ ಏನಿದೆ ಇದರಲ್ಲಿ ನಿಮಗೆ ಯಾವುದೇ ಥರ ಕಟ್ಟಾಗಲ್ಲ. ಈ ಡೇಟಾ ನಿಮಗೆ ಇಲ್ಲಿ ಕಟ್ಟಾಗಿ ತೋರಿಸ್ತಾ ಇರುತ್ತೆ. ಯಾಕೆಂತಂದರೆ ಡೇ ಅಲ್ಲಿ ನಿಮಗೆ ಸೆಲೆಕ್ಟು ಬೇರೆ ಬೇರೆ ಆಗ್ತಾ ಇರುತ್ತೆ. ಆಮೇಲೆ ಹಳೇದೆಲ್ಲ ರಿಮೂವ್ ಆಗ್ತಾ ಇರುತ್ತೆ ದಿನ ಮುಂದಕ್ಕೆ ಹೋಗ್ತಿದ್ದಂಗೆ. ಅದಕ್ಕೋಸ್ಕರ ನಿಮಗೆ ಕಟ್ಟಾಗಿರೋ ಫೀಲು, ಬೇಡದ ಅಂದರೆ ಯಾವ್ಯಾವುದೋ ಡೇಟಾ ತೋರಿಸೋದು, ಈ ಥರದ್ದೆಲ್ಲ ಈ ಸಮಸ್ಯೆಗಳಾಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಈ ವಿಷಯ ಹೇಳ್ಬಿಡ್ತೀನಿ, ಯೂಟ್ಯೂಬಲ್ಲಿ ಒಂದೊಂದು ಸಲ ವಾಚ್ ಟೈಮು ಕರೆಕ್ಟಾಗಿ ಅಪ್ಡೇಟು ಕೂಡ ಆಗೋಲ್ಲ. ಇದು ಕೂಡ ನೆನಪಿರಲಿ ಆಯಿತಾ. ಒಂದೊಂದು ಸಲ ಜಾಸ್ತಿ ಅಪ್ಡೇಟ್ ಆಗಿಬಿಡುತ್ತೆ, ಒಂದೊಂದು ಸಲ ಕಮ್ಮಿ ಅಪ್ಡೇಟ್ ಆಗುತ್ತೆ. ಸೊ ಇದೆಲ್ಲ ಕರೆಕ್ಟಾಗಿ ಆಗಲಿ ಅಂತಲೇ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಟೈಮ್ ತಗೋತಾರೆ. ಶೋಯಿಂಗ್ ಡೇಟಾ ಅಕ್ಟೋಬರ್ 6 ಆಯಿತಾ. ಸೊ ಒಂದು ಸ್ವಲ್ಪ ಗ್ಯಾಪ್ ತಗೋತಾರೆ ಅದನ್ನೆಲ್ಲ ಕರೆಕ್ಟಾಗಿ ಇದು ಮಾಡೋದಕ್ಕೆ ಡೇಟಾನ ಅಲ್ವಾ. ಸೊ ಒಂದೊಂದು ಸಲ ಗ್ಲಿಚಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಸೊ ಒಟ್ಟಾರೆ ನಿಮಗೆ ವಾಚ್ ಟೈಮು ಯಾವುದೇ ಥರ ಮೋಸ ಆಗೋಲ್ಲ ಯೂಟ್ಯೂಬಿಂದ. ಅಲ್ಲಿ ಏನು ಬರುತ್ತೆ ಅದನ್ನು ಕೊಟ್ಟಿರ್ತಾರೆ, ಅದೇನು ಬರುತ್ತೋ ಅದಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಕಾಯಬೇಕಷ್ಟೆ, ಕಾದು ನೋಡಬೇಕು ಆಯಿತಾ. ಸೊ ಅಷ್ಟೇ ಗೈಸ್. ಸೊ ಐ ಥಿಂಕ್ ಎಲ್ರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ನಂಗೆ ಕಮೆಂಟ್ಸ್ ಆಗ್ತಾ ಇರ್ತೀರಾ, ಬ್ರೋ ವಾಚ್ ಟೈಮ್ ಡಿಕ್ರೀಸ್ ಆಗ್ತಾಯಿದೆ, ವಾಚ್ ಟೈಮ್ ಸರಿಯಾಗಿ ಅಪ್ಡೇಟ್ ಆಗ್ತಾಯಿಲ್ಲ, ಏನೋ ಸಮಸ್ಯೆ ಆಗಿದೆ ಬ್ರೋ ಅದಿದು ಅಂತ. ಏನೂ ಸಮಸ್ಯೆ ಆಗಿಲ್ಲ, ಆರಾಮಾಗಿರಿ. ಸೊ ನಿಮ್ಗೆ ಏನು ಬಂದಿದೆ ಅದೆಲ್ಲ ನಿಮಗಲ್ಲಿ ತೋರಿಸುತ್ತೆ. ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.